ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಲಿಂಗ ಕಾಮಕ್ಕೆ 5 ತಿಂಗಳ ಮಗುವನ್ನ ತಾಯಿ ಹತ್ಯೆಗೈದಿರುವಂತಹ ಘಟನೆ ನಡೆದಿದೆ. ಇಂಥ ವಿಚಿತ್ರ ಘಟನೆಗಳು ವರದಿ ಆಗ್ತಾ ಇದೆ ಸಮಾಜದಲ್ಲಿ. ತಮಿಳುನಾಡಿನ ಚಿನ್ನಹಟ್ಟಿಯಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿರೋದು. ಭಾರತಿ ಸುಮಿತ್ರಾ ಸಲಿಂಗ ಕಾಮಕ್ಕೆ 5 ತಿಂಗಳ ಕಂದಮ್ಮ ಬಲಿಯಾಗಿದೆ. 26 ವರ್ಷದ ಭಾರತಿಗೆ ಮದುವೆಯಾಗಿ 2 ಮಕ್ಕಳಿದ್ವು. ಆದರೂ 22 ವರ್ಷದ ಸುಮಿತ್ರಾ ಜೊತೆಗೆ ಸಲಿಂಗ ಕಾಮ. 5 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಭಾರತಿ, ನಮ್ಮ ಸರಸಕ್ಕೆ ಮಗು ಅಡ್ಡಿಯಾಗ್ತಾ ಇದೆ ಎಂದಿದ್ದ ಸುಮಿತ್ರಾ ಮಗುವನ್ನ ಹತ್ಯೆ ಮಾಡುವಂತೆ ಭಾರತಿಗೆ ಸುಮಿತ್ರಾ ಹೇಳಿದ್ಲಂತೆ. ಹಾಗಾಗಿ ಮಗುವನ್ನ ಉಸಿರುಗಟ್ಟಿಸಿ ತಾಯಿ ಭಾರತಿ ಕೊಲೆ ಮಾಡಿದ್ದಾಳೆ. ಹಾಲು ಕುಡಿಯುವಾಗ ನೆತ್ತಿಗೇರಿ ಸಾವನ್ನಪ್ಪಿದೆ ಅಂತ ಹೇಳಿ ನಂತರ ಈಕೆ ಕಥೆ ಕಟ್ಟಿದ್ದಾಳೆ. ಸುಮಿತ್ರಾ ಹೇಳಿದ ಮಾತನ್ನ ಕೇಳಿ ತಾನು ಹೆತ್ತ ಮಗುವನ್ನ, ಅದು 5 ತಿಂಗಳ ಹಾಲುಗಲ್ಲದ ಮಗುವನ್ನ ಈಕೆ ಕೊಲೆ ಮಾಡಿದ್ದಾಳೆ. ತನ್ನ ಮತ್ತು ಆಕೆ ಯಾರ ಜೊತೆ ಇದ್ಲೋ ಸುಮಿತ್ರಾ, ಅವಳ ಮಾತನ್ನ ಕೇಳಿ ತಮ್ಮಿಬ್ಬರಿಗೂ ಕೂಡ ಈ ಮಗು ಅಡ್ಡಿ ಆಗ್ತಿದೆ ಅಂತ ಹೇಳಿ ಆ ಮಗುವಿನ ಕಥೆಯನ್ನು ಮುಗಿಸಿದ್ದಾಳೆ. ತಮಿಳುನಾಡಿನ ಚಿನ್ನಹಟ್ಟಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಅವರ ಫೋಟೋವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. 26 ವರ್ಷದ ಭಾರತಿ, 4 ವರ್ಷಗಳಿಂದ ಸಲಿಂಗ ಕಾಮದಲ್ಲಿ ತೊಡಗಿದ್ದಂತಹ ಇಬ್ಬರು. ಪತಿ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಸ್ನೇಹಿತೆಯ ಜೊತೆಗೆ ಈಕೆ ಆಟ ಶುರುವಾಗ್ತಾ ಇತ್ತು. ಮಾತನಾಡೋದಕ್ಕೆ ಇಬ್ಬರ ಬಳಿಯೂ ಕೂಡ ಪ್ರತ್ಯೇಕ ಮೊಬೈಲ್ ಇತ್ತಂತೆ. ಸ್ನಾನ ಮಾಡುವಾಗ ನಗ್ನವಾಗಿ ವಿಡಿಯೋ ಕಾಲ್ ಅನ್ನ ಮಾಡ್ತಾ ಇದ್ರಂತೆ ಪರಸ್ಪರ. ಎದೆ ಮೇಲೆ ಸುಮ್ಮಿ ಅಂತ ಹೇಳಿ ಭಾರತಿ ಟ್ಯಾಟೂವನ್ನ ಕೂಡ ಹಾಕಿಸ್ಕೊಂಡಿದ್ದಂತೆ. ಇಬ್ರು ಕೂಡ ಎಷ್ಟು ಕ್ಲೋಸ್ ಆಗಿದ್ರು ಆ ಎಲ್ಲ ಫೋಟೋಸನ್ನ ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಪರಸ್ಪರ ಚಾಕುವಿನಿಂದ ಕೂಡ ಕೈ ಕೊಯ್ದುಕೊಂಡಿದ್ರಂತೆ. ಫೋಟೋಗಳನ್ನ ಹಾಕಿ ರೀಲ್ಸ್ ಕೂಡ ಮಾಡಿಕೊಂಡಿದ್ರು. 4 ವರ್ಷಗಳಿಂದ ಇವರಿಬ್ಬರ ಸಲಿಂಗಕಾಮದ ಆಟ ನಡೀತಾ ಇತ್ತು. ಆದರೆ ಇವರಿಬ್ಬರ ಆಟಕ್ಕೆ 5 ತಿಂಗಳ ಹಸುಗೂಸು ಬಲಿಯಾಗಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಅಕ್ರಮ ಸಂಬಂಧ ಅದು ಇದು ಅಂತ ಹೇಳಿ ಒಬ್ಬರನ್ನ ಒಬ್ಬರು ಸಾಯಿಸೋದು ಅಥವಾ ಸುಪಾರಿ ಕೊಡೋದು, ಇದೆಲ್ಲವನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಆಗಿರುವಂತಹ ಘಟನೆ ಏನಪ್ಪಾ ಅಂದರೆ ಆ ಮಗುನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಇವರ ಬಂಧನ ಏನಾದರೂ ಆಗಿದೆಯಾ? ಏನ್ ಸಿಗ್ತಾ ಇದೆ ಸದ್ಯದ ಅಪ್ಡೇಟ್ಸ್ ಈ ಬಗ್ಗೆ? ಹೌದು ಮಧುಶ್ರೀ, ತಮಿಳುನಾಡಿನಲ್ಲಿ ಒಂದು ಹೃದಯ ಕಲಕುವ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಮಹಿಳೆ ಮತ್ತು ಯುವತಿಯ ಸಲಿಂಗ ಕಾಮಕ್ಕೆ ಹರಿಯದ ಕಂದಮ್ಮ ಬಲಿಯಾಗಿರುವಂತದ್ದು. ಅಂದ್ರೆ ರಾಜ್ಯ ಗಡಿಭಾಗ ತಮಿಳುನಾಡಿನ ಕೆಳಮಂಗಲ ಸಮೀಪದ ಚಿನ್ನಟ್ಟಿಯಲ್ಲಿ ನಡೆದಿರುವ ಘಟನೆ. ಅಂದ್ರೆ ಭಾರತಿ ಮತ್ತೆ ಸುಮಿತ್ರಾ ಸುಮಾರು 4 ವರ್ಷದಿಂದ ಸಲಿಂಗ ಕಾಮದಲ್ಲಿ ತೊಡಗಿರುವಂತದ್ದು. ಇವರು ಸಲಿಂಗ ಕಾಮಕ್ಕೆ ತೊಡಗಿದಂತಹ ಭಾರತಿಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗು ಇತ್ತು. ಅಂದ್ರೆ ಕಳೆದ 5 ತಿಂಗಳಷ್ಟೇ ಭಾರತಿಗೆ ಗಂಡು ಮಗು ಆಗಿತ್ತು. ಈ ಗಂಡು ಮಗು ಆದ ಸಂದರ್ಭದಲ್ಲಿ ಸುಮಿತ್ರಾನನ್ನ ಅವಾಯ್ಡ್ ಮಾಡ್ತಿದ್ಯಾ ನೀನು ನನ್ನ ಜೊತೆಗೆ ಮೊದಲ ರೀತಿಯಲ್ಲಿ ಇಲ್ಲ ಅನ್ನೋ ಒಂದು ವಿಚಾರವಾಗಿ ಇವರಿಬ್ಬರ ನಡುವೆಲ್ಲೂ ಜಗಳ ಆಗಿತ್ತು. ಈ ಜಗಳದ ಸಂದರ್ಭದಲ್ಲಿ ಮಗು ಅಡ್ಡ ಆಗ್ತಿದೆ ಅಂತ ಹೇಳಿದಾಗ ಸುಮಿತ್ರಾ ಭಾರತಿಗೆ ವಿಷಯ ತಿಳಿಸ್ತಾರೆ. ಅಂದ್ರೆ ಈ ಮಗುನ ನೀನು ಕೊಲೆ ಮಾಡ್ಬಿಡು, ನಮ್ಮಿಬ್ಬರ ಒಡನಾಟ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಭಾರತಿಗೆ ವಿಷಯ ತಿಳಿಸ್ತಾರೆ. ಅದೇ ರೀತಿ ಭಾರತಿ ಏನ್ ಮಾಡ್ತಾರೆ ಅಂತಂದ್ರೆ ಮಗುವನ್ನ ಹಾಲು ಕುಡಿಸೋ ನೆಪದಲ್ಲಿ ಉಸುಕಟ್ಟು ಸತ್ತಿದೆ ಅಂತ ಹೇಳಿ ಮನೆಯವ್ರಿಗೆ ವಿಷಯ ತಿಳಿಸಿ ತಾಯಿ ಅಂದ್ರೆ ಎತ್ತ ತಾಯಿಯೇನೆ ಮಗುವನ್ನ ಕೊಂದಿರುವಂತದ್ದು. ಈ ವಿಚಾರವಾಗಿ ಗಂಡ ಸುರೇಶ್ ಇದ್ದಾನೆ, ಆತನಿಗೆ ಇವರಿಬ್ಬರು ಅಂದ್ರೆ ಸೀಕ್ರೆಟ್ ಆಗಿ ಬಳಸಿದಂತ ಮೊಬೈಲ್, ಅಂದ್ರೆ ಗಂಡನಿಗೂ ಮತ್ತೆ ಕುಟುಂಬಸ್ಥರಿಗೆ ತಿಳಿಯದಂತೆ ಒಂದು ಮೊಬೈಲ್ ನ ಬಳಸಿದ್ರು. ಯಾರು? ಭಾರತಿ ಮತ್ತೆ ಸುಮಿತ್ರಾ ಅವರು. ಈ ಭಾರತಿ ಬಳಸಿದಂತ ಮೊಬೈಲು ಗಂಡ ಸುರೇಶ್ಗೆ ಸಿಗುತ್ತೆ. ಸಿಕ್ಕಿದಾಗ ಇವರಿಬ್ಬರ ಸಲಿಂಗದ ಕರ್ಮದ ಕಾಂಡ ಸುರೇಶ್ಗೆ ಗೊತ್ತಾಗುತ್ತೆ. ಅದೇ ಸಂದರ್ಭದಲ್ಲಿ ಅದರಲ್ಲಿ ಇರುತ್ತೆ ಅಂದ್ರೆ ಇವರಿಬ್ಬರು ಮಾತಾಡಿರೋ ಮಗುವನ್ನ ಕೊಂದು ಬಿಡೋ ಒಂದು ವಿಡಿಯೋ ಆಡಿಯೋ ಸಹ ಇರುತ್ತೆ. ಆ ಆಡಿಯೋ ಇಟ್ಕೊಂಡು ಭಾರತಿಗೆ ವಿಷಯ ಅಂದ್ರೆ ಸುರೇಶ್ ಕೇಳಿದಾಗ ಎಲ್ಲ ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಸುರೇಶ್ ಅವರು ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸ್ತಾರೆ. ಈಗ ಸ್ಥಳೀಯ ಪೊಲೀಸರು ಇಬ್ಬರನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಧುಶ್ರೀ, ಧನ್ಯವಾದ ರಾಮು ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.